ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗ್ಗೆ ನಿಮ್ಗೆಲ್ಲರಿಗೂ ಕೂಡ ಹೇಳ್ದಂಗೆ ಈ ವಿಡಿಯೋ ಬಂದು ತುಳಸಿ ಪೂಜೆ ಮತ್ತು ನಮ್ಮ ಪ್ಯಾರೆಂಟ್ಸು ಕಾಶಿಗೆ ಹೋಗಿದ್ರು. ಸೊ ಅದರ ಒಂದು ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಈ ವ್ಲಾಗ್ನ ಕೊನೆಯವರೆಗೂ ನೋಡಿ. ಆ್ಯಕ್ಚುಲಿ ತುಳಸಿ ಪೂಜೆ ಬಂದ್ಬಿಟ್ಟು ಕಾರ್ತಿಕ್ ಮಾಸದಲ್ಲಿ ಬರುತ್ತೆ. ಅಂದರೆ ಕನ್ನಡ ತೆಲುಗು ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ್ ಮಾಸ ಅನ್ನೋದು 1 ಇಯರಲ್ಲಿ ಬೇಗನೆ ಬಂದ್ಬಿಡತ್ತೆ ಕಂಪೇರ್ ಟು ತಮಿಳ್ ಕ್ಯಾಲೆಂಡರ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಫಾಲೋ ಮಾಡೋದು ಕನ್ನಡ ಕ್ಯಾಲೆಂಡರ್. ಸೊ ಕನ್ನಡ ಕ್ಯಾಲೆಂಡ್ರಲ್ಲಿ ಕಾರ್ತಿಕ್ ಮಾಸ ಎಂಡ್ ಆದ್ಮೇಲೆ ತಮಿಳ್ ಕ್ಯಾಲೆಂಡ್ರಲ್ಲಿ ಸ್ಟಾರ್ಟ್ ಆಗೋದು. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಅದಕ್ಕೆ ಮಿಡ್ಡಲ್ಲೇ ಆಗ್ತಾ ಇದ್ದೀನಿ. ಇನ್ನು ತುಳಸಿ ಪೂಜೆ ಅನ್ನೋದು ನಾರ್ಮಲ್ ಆಗಿ ನಾವು ಲಕ್ಷ್ಮೀ ಪೂಜೆ ಯಾವ ಥರ ಮಾಡ್ತೀವೋ ಸೇಮ್ ಅದೇ ಥರನೇ. ತುಳಸಿ ದೇವಿನೂ ರಾಧೆ ಸ್ವರೂಪ, ಲಕ್ಷ್ಮೀ ಸ್ವರೂಪ ಅಂತಾನೆ ಹೇಳ್ತಾರೆ. ಸೊ ಅದಕ್ಕೆ ಬ್ಲೌಸ್ ಪೀಸು ಮತ್ತು ದೊಡ್ಡದು ನೆಲ್ಲಿಕಾಯಿ ಇರುತ್ತಲ್ವ ಅದರ ಒಂದು ಗಿಡ ಮತ್ತು ಬಳೆ, ಅರಿಶಿನ ಕೊಂಬು, ಆ ಥರ ಎಲ್ಲಾನು ಕೂಡ ಲಕ್ಷ್ಮೀ ಪೂಜೆ ಯಾವ ಥರ ಮಾಡಿಸ್ತೀವೋ, ಯಾವ ಥರ ಒಂದು ವ್ರತ ಆಚರಿಸ್ತೀವೋ ಅದೇ ಥರನೇ ತುಳಸಿ ಪೂಜೆ ವ್ರತನೂ ಕೂಡ ಆಚರಿಸ್ಬೇಕು. ಇನ್ನು ಆಲ್ಮೋಸ್ಟ್ ಈಗ ನಮ್ಮ ಮನೇಲಿ ಎಲ್ಲ ಪೂಜೆನೂ ಕೂಡ ನನ್ನ ಸಿಸ್ಟರ್ ಕೈಲೇ ಮಾಡಿಸ್ತಾ ಇರೋದು ನಮ್ಮ ಮಮ್ಮಿ. ಅಂದರೆ ಇನ್ನು ನೆಕ್ಸ್ಟು ಅವಳು ಜೀವನ ಚೆನ್ನಾಗಿರಬೇಕು, ಇನ್ನು ಅವಳನ್ನ ಮ್ಯಾರೇಜು ಆಗಲಿ, ಒಂದು ಕೆರಿಯರ್ ಆಗಲಿ, ಒಂದು ಜಾಬ್ ಆಗಲಿ ಎಲ್ಲನೂ ಕೂಡ ಅವಳ ಒಂದು ಲೈಫು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಅವಳ ಕೈಲೇ ಎಲ್ಲನೂ ಕೂಡ ಮಾಡಿಸ್ತಾ ಇರ್ತೀವಿ. ನಾರ್ಮಲ್ ಲಕ್ಷ್ಮೀ ಪೂಜೆ ಆಗಲಿ, ಬೇರೆ ಏನೇ ಪೂಜೆ ಆಗಲಿ ಮನೇಲಿ ಅವಳನ್ನ ಮುಂದೆ ಇಟ್ಟು ಮಾಡಿಸ್ತಾ ಇರ್ತೀವಿ. ನೆಕ್ಸ್ಟ್ ಇನ್ನು ನಮ್ಮ ಮನೇಲಿ ಇರೋದು ಅನ್ನೋದು ಅವಳೊಬ್ಳೇ, ಅದಕ್ಕೋಸ್ಕರ. ಇನ್ನು ಹೇಳ್ತೀವಿ ಅಲ್ವಾ, ತಂದೆ ತಾಯಿಗೆ ಯಾವಾಗಲೂ ಕೂಡ ಅವರವರು ಮಕ್ಕಳ ಜೀವನದ ಬಗ್ಗೆನೇ ಯೋಚನೆ ಇರುತ್ತೆ. ಇನ್ನು ಆ್ಯಕ್ಚುಲಿ ಏನು ಅಂದರೆ ರೆಗ್ಯುಲರ್ ವ್ಲಾಗ್ಸ್ ಅನ್ನೋದು ನನಗೆ ಶೂಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇವರು ನಮ್ಮ ಮನೇಲಿರೋರು ಹೇಗೆ ಅಂದರೆ ಸ್ವಲ್ಪ ಟ್ರಿಪ್ಸು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದಾರೆ. ಆಲ್ಮೋಸ್ಟು ಡಿಸೆಂಬರ್ ಮಿಡ್ ಅಷ್ಟರೊಳಗೆ ಎಂಡ್ ಆಗೋಗುತ್ತೆ ಎಲ್ಲ ಟ್ರಿಪ್ಸೂ ಕೂಡ. ಸೊ ಅವರು ಬಿಟ್ಟು ಟ್ರಿಪ್ಸು ಹೋಗ್ತಾ ಇರೋದ್ರಿಂದ ನನಗೆ ವ್ಲಾಗ್ಸ್ ಅನ್ನೋದು ಕಂಟಿನ್ಯೂ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಪಾಪದು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಾನೇ ಕೇರ್ ಮಾಡೋದಾಗಲಿ ಎಲ್ಲನೂ ಕೂಡ ನನಗೆ ಬರ್ತಾ ಇದೆ. ಮನೆ ಮೇಂಟೈನ್ ಮಾಡೋದಾಗಲಿ ಎಲ್ಲನೂ ಕೂಡ. ಸೊ ಅವರು ಇದ್ದರು ಅಂದರೆ ನನಗೂ ಕೂಡ ಸ್ವಲ್ಪ ಸಪೋರ್ಟ್ ಆಗುತ್ತೆ. ನಾನು ಈ ವರ್ಕು ಕೂಡ ನಾನು ಒಂಚೂರು ಮಾಡ್ಕೊಬೋದು. ಬಟ್ ಅವರು ಟ್ರಿಪ್ಸ್ ಪ್ಲ್ಯಾನ್ ಮಾಡಿರೋದ್ರಿಂದ ಅಂಟಿಲ್ December 15th ನನ್ನ ಕೈ ವ್ಲಾಗ್ಸ್ ಅನ್ನೋದು ಕರೆಕ್ಟಾಗಿ ಶೂಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಹೇಗೆ ಅಂದರೆ ಆಲ್ಮೋಸ್ಟ್ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೇ ನಾನು ಒಂದು 5 ಟ್ರಿಪ್ಸ್ ಆಗೋಗ್ಬಿಟ್ಟಿದೆ ಅವ್ರದ್ದು. ಅಂದರೆ ಎಲ್ಲ ಸ್ಪಿರಿಚುವಲ್ ಟ್ರಿಪ್ಸೇ. ಇನ್ನು ನಮ್ಮ ಸಿಸ್ಟರ್ಗೆ ಅಲಯನ್ಸ್ ನೋಡ್ತಾ ಇದ್ದೆ, ಅಕಸ್ಮಾತ್ ಮದುವೆ ಆದರೆ ಇನ್ನು ಅನ್ನೋದಕ್ಕೋಸ್ಕರ ಒಂಚೂರು ಸ್ಪಿರಿಚುವಲ್ ಆಗಿ ಟ್ರಿಪ್ಸ್ ಅನ್ನೋದು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಅಂದರೆ November 2 ಬಂದುಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು, ಧರ್ಮಸ್ಥಳ ಕಡೆ. ನೆಕ್ಸ್ಟು November 12 ಬಂದ್ಬಿಟ್ಟು ಕಾಶಿ ಟ್ರಿಪ್ ಹಾಕ್ಕೊಂಡಿದ್ರು. ಅಂದರೆ ಅದು ಒಂದು 1 week 10 days ಆಲ್ಮೋಸ್ಟ್ ಇತ್ತು. ಸೊ ನೆಕ್ಸ್ಟ್ ಬಂದು ಮತ್ತೆ ಡಿಸೆಂಬರಲ್ಲಿ ಒಂದು ಟ್ರಿಪ್ ಇದೆ, ರಾಮೇಶ್ವರಕ್ಕೆ ಹೋಗೋದು. ಅಂದರೆ ಕಾಶಿಗೆ ಹೋಗಿ ಬಂದರೆ ರಾಮೇಶ್ವರ ಕಂಪಲ್ಸರಿ ಹೋಗಲೇಬೇಕು. ಸೊ ಅದಕ್ಕೋಸ್ಕರ ಆ ಟ್ರಿಪ್ ಇದೆ. ಸೊ ಈ ಥರ ಟ್ರಿಪ್ಸು ಇರೋದ್ರಿಂದ ಏನು ಕೂಡ ಕಂಟಿನ್ಯೂಸ್ ಆಗಿ ನನಗೆ ವ್ಲಾಗ್ಸ್ ತೆಗಿಯೋಕ್ಕಾಗ್ತಾ ಇಲ್ಲ. ಇನ್ನು ಇದು ಏನಂದರೆ ನಮ್ಮ ಪೇರೆಂಟ್ಸ್ ಕಾಶಿಗೆ ಹೋಗೋಕ್ಕೆ ಮುಂದೆ ಶೂಟ್ ಮಾಡಿದ್ದು. ಅಂದರೆ ಕಾಶಿಗೆ ಹೋಗೋರಿಗೆ ಕೆಲವೊಂದು ಪ್ರೊಸೀಜರ್ಸ್ ಇದೆ ಅಂತೆ ಮಾಡಬೇಕಾಗಿರೋದು. ಸೊ ಆ ಪ್ರೊಸೀಜರ್ಸ್ನ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ. ಇಫ್ ಯಾರಾದರೂ ಕಾಶಿ ಪ್ರಯಾಣ ಮಾಡೋ ಹಾಗಿದೆ ಅವ್ರಿಗೆಲ್ಲನೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ.
ಇವಾಗ ಯಾರಾದ್ರೂ ಕಾಶಿಗೆ ಹೋಗ್ತಾರೆ ಅಲ್ವಾ, ಅವ್ರು ಹೋಗೋಕೆ ಮುಂಚೆ ಮನೆ ಹತ್ರ ಇರೋ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಂತೆ. ಮತ್ತೆ ಅದಾದ್ಮೇಲೆ ಅಲ್ಲಿ ಮನೆ ಅಕ್ಕಪಕ್ಕ ಯಾವ್ದಾದ್ರು ಬ್ಲ್ಯಾಕ್ ಕಲರ್ ನಾಯಿ ಅಂದ್ರೆ ಕಪ್ಪು ನಾಯಿ ಇರುತ್ತೆ ಅಲ್ವಾ, ಅದಕ್ಕೆ ಪಾಯಸ ವಡೆ ಊಟ ಮಾಡಿ ಹಾಕ್ಬಿಟ್ಟೆ ಹೋಗ್ಬೇಕು ಅಂತೆ. ಸೊ ಅದು ಒಂದು ಪ್ರೊಸೀಜರ್. ಅಂದ್ರೆ ಕಾಶಿನ ಕಾಯ್ತಾ ಇರೋದೇ ಕಾಲಭೈರವ. ಸೊ ಆ ಥರ ಮಾಡೋದ್ರಿಂದ ಅವ್ರಿಗೆ ಕಾಶಿ ಹೋಗೋ ದಾರಿಯಲ್ಲಿ ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕೆ ಎಲ್ಲಾನು ಕೂಡ ಒಂದು ಅನುಕೂಲವಾದ ಸಿಚುವೇಶನ್ಸ್ ಇರುತ್ತೆ ಅನ್ನೋದು ಅಭಿಪ್ರಾಯ. ಅದು ಒಂದು ಪಾಯಿಂಟು. ನೆಕ್ಸ್ಟು ಏನು ಅಂದರೆ, ಇನ್ನು ಕಾಶಿಗೆ ಹೋಗ್ತಾರೆ ಅಲ್ವಾ ದೊಡ್ಡವರು, ಅಂದರೆ ದಂಪತಿಯಾಗಿ ಮುತ್ತೈದೆಯರಾಗಿ ಹೋಗ್ತಾರೆ ಅಲ್ವಾ, ಅವರಿಗೆ ಬಂದ್ಬಿಟ್ಟು ಮಡ್ಲು ತುಂಬಿ ಅವ್ರ ಆಶೀರ್ವಾದ ತಗೊಂಡು ಕಳ್ಸಿದ್ರೆ ತುಂಬ ಒಳ್ಳೆಯದು ಅಂತೆ, ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ ಅವ್ರಿಗೆ ಮಡ್ಲು ತುಂಬಿ ಕಳ್ಸ್ಕೊಟ್ಟಿದ್ದೆ. ಅಂದ್ರೆ ನನಗೆ ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ ವೀರಪ್ಪ ಅಂತ, ಅವರು ಕೂಡ ಬಂದು ಸ್ಯಾರಿ ನಮ್ಮ ಮಮ್ಮಿಗೆ, ಮತ್ತೆ ಪ್ಯಾಂಟ್ ಶರ್ಟ್ ನಮ್ಮ ಡ್ಯಾಡಿಗೆ, ಮತ್ತೆ ಎಲ್ಲ ಜೋಡಿ ಜೋಡಿ ಅಂದ್ರೆ 2 ತೆಂಗಿನಕಾಯಿ ಮತ್ತೆ 2 ಬೆಲ್ಲದಚ್ಚು ಈ ತರ ಎಲ್ಲ ಜೋಡಿ ಜೋಡಿ ತಂದು ಅವ್ರಿಗೆ ಅರ್ಶಿನ ಕುಂಕುಮ ಬಳೆ ಇಟ್ಟು ಮಡ್ಲು ತುಂಬಿ ಅವರು ಕೂಡ ಆಶೀರ್ವಾದ ತಗೊಂಡೋದ್ರು. ಇನ್ನ ಇಲ್ಲಿ ವಿಡಿಯೋ ಕಾಣ್ತಾ ಇರೋದು ಬಂದ್ಬಿಟ್ಟು ನಮ್ಮ ಅಂಗಡಿ ಓನರು, ನಮ್ಮ ಶಾಪ್ ಓನರು. ಅವರು ಆಕ್ಚುಲಿ ಹೊಸೂರಲ್ಲಿ ಇರೋದು. ಅವರು ಕೂಡ ಅಲ್ಲಿಂದ ಬಂದು ಅವ್ರ ಕೈಲಿ ಏನಾಗುತ್ತೋ ಬ್ಲೌಸ್ ಪೀಸು ಏನೋ ಆಗ್ಲಿ ಒಂದು ಮಡ್ಲು ತುಂಬಿ ಅವರು ಕೂಡ ಆ ತರ ಮಾಡ್ಬಿಟ್ಟು ಹೋದ್ರು. ಇನ್ನ ನಾನು ಕೂಡ ನಮ್ಮ ಮಮ್ಮಿ ಡ್ಯಾಡಿಗೆ ಸೀರೆ ಪ್ಯಾಂಟು ಶರ್ಟು ತಂದು ಕೊಟ್ಟು ಅವ್ರಿಗೂ ಮಡ್ಲು ತುಂಬಿ ನಾನು ಕೂಡ ಆಶೀರ್ವಾದ ತಗೊಂಡೆ. ಇನ್ನು ನಾನು ಕೊಡ್ಬೇಕಾದ್ರೆ ಇನ್ನು ಟಾಮಿಗೂ ಕೂಡ ಅರ್ಶಿನ ಕುಂಕುಮ ಇಟ್ಟೆ. ಅದು ಕೂಡ ಕಾಲಭೈರವ ನಮ್ಮ ಮನೇಲೆ ಅದನ್ನ ಸಾಕ್ತಾ ಇರೋದ್ರಿಂದ ನಾನು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಅದ್ರ ಕಾಲು ಮುಗ್ದು ಅದ್ರ ಹತ್ರನೂ ಆಶೀರ್ವಾದ ತಗೊಂಡು, ಇನ್ನು ಅವ್ರಿಗೆ ನಾನು ತಂದಿರುತ್ತಂತ ಸೀರೆ ಪ್ಯಾಂಟು ಶರ್ಟು ಬಳೆ ಅರ್ಶಿನ ಕುಂಕುಮ ಇಟ್ಟು ಮಡ್ಲು ತುಂಬಿ ಅವ್ರ ಹತ್ರ ನಾನು ಕೂಡ ಆಶೀರ್ವಾದ ತಗೊಂಡೆ. ಇನ್ನು ಅಂದರೆ ಈ ಥರ ಮಾಡೋದ್ರಿಂದ ಈ ಮಡ್ಲು ತುಂಬೋದು ಅನ್ನೋದು ನಾವು ಸಾಕ್ಷಾತ್ ಅಲ್ಲಿರೋ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ದೇವಿಗೆ ಮಡ್ಲು ತುಂಬ್ದಾಗಿರುತ್ತಂತೆ. ಅದು ತುಂಬಾ ಒಳ್ಳೆಯದು ಅಂತ ನನಗೆ ಒಂದು 10 ಟೈಮ್ಸ್ ಆದರೂ ಹೇಳಿರ್ತಾರೆ, ನೀವು ಮಾಡಿ ಮಾಡಿ ನಿಮ್ಮ ಅಪ್ಪ ಅಮ್ಮ ಹೋಗುವಾಗ ಅಂತ ನನಗೂ ಕಿರಣ್ಗೆ. ಸೊ ನಾನು ಅದನ್ನು ಮಿಸ್ ಮಾಡಿದೆ ಈ ಸಾರಿ. ಮಡ್ಲು ತುಂಬುವಾಗ ಬರೀ ಮಡ್ಲು ತುಂಬೋದು ಮಾತ್ರ ಅಲ್ಲ, ಅವ್ರಿಗೆ ಸ್ವೀಟು ಖಾರ ಈ ಥರ ಸ್ನ್ಯಾಕ್ಸ್ ಐಟಮು ಕೂಡ ಕೊಡಬೇಕು ಅಂತೆ. ಅದ್ರ ಜೊತೆ ಮತ್ತೆ ಕಡಲೆ ಮಿಠಾಯಿ ಅಂತಾರಲ್ವ ಅದು ಕೂಡ ಕೊಡಬೇಕು ಅಂತ ಹೇಳಿದರು ನನಗೆ. ಸೊ ನಾನು ಕೂಡ ಕೊಟ್ಟಿದ್ದೀನಿ. ಅಂದರೆ ಏನಕ್ಕೆ ಕೊಡ್ತಾರೆ ಅಂತ ನಾನೇನು ಕೇಳಲಿಲ್ಲ. ಅಂದರೆ ಅದು ಒಂದು ಲಕ್ಷ್ಮೀ ಸ್ವರೂಪ. ಇವಾಗ ದೇವ್ರುಗಳಿಗೆಲ್ಲ ಇಡ್ತಾರೆ ಅಲ್ವಾ ತಟ್ಟೆ ಜೋಡಿಸಿ ತಿಂಡಿ ಎಲ್ಲ, ಆ ಥರ ಇವ್ರಿಗೆ ಹೋಗೋರಿಗೆ ಮಡ್ಲು ತುಂಬೋದು ಆ ಥರ ತಿಂಡಿ ಐಟಮ್ಸು ಕೂಡ ಇಟ್ಟು ಮಡ್ಲು ತುಂಬಿದ್ರೆ ತುಂಬ ಒಳ್ಳೆಯದು ಅಂತೇಳಿ ನಾನು ಕೂಡ ಅದನ್ನು ಮಾಡಿದೆ.
ಈ ಒಂದು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಕೂಡ ನಾನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಂದು ಒಳ್ಳೆ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ನ ನನ್ನ ಎಲ್ಲ ವಿಡಿಯೋಗಳಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಶೇರ್ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಒಂದು ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮನ್ನೆಲ್ಲರನ್ನೂ ಕೂಡ ನಾನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.